ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಮತ್ತೊಂದು ಕಡೆಗೆ ನಾಗೇಂದ್ರ ಇವತ್ತು ವಿಧಾನ ಪರಿಷತ್ ಕಲಾಪಕ್ಕೆ ಹಾಜರಾದರು. ಇಲ್ಲೂ ಕೂಡ ವಿಪಕ್ಷಗಳು ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡಿದ್ರು. ಇನ್ನು ವಿಪಕ್ಷಗಳ ವಿರುದ್ಧ ಕೃಷ್ಣ ಬೈರೇಗೌಡ ಮತ್ತು ಯತೀಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಭಾಪತಿ ಚರ್ಚೆ ಮಾಡೋದಿದ್ರೆ ಚರ್ಚೆ ತಾವು ತಗೊಂಡಿದ್ರೆ ಚರ್ಚೆಗೆ ಸರ್ಕಾರ ತಯಾರಿದೆ. ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಅವರು ಯಾರ್ಯಾರ್ದು ರಾಜೀನಾಮೆ ಕೊಡಿಸ್ಬೇಕು ಎಲ್ಲ ರಾಜೀನಾಮೆ ಕೊಡಿಸಿ ಮಾತಾಡ್ಲಿ, ನಾವು ತಯಾರಿದ್ದೇವೆ. ಅವರಲ್ಲಿ ಇವ್ರ ಮನೆಯಲ್ಲಿ ಎತ್ತನ ಬಿದ್ದಿದೆ, ಮನೆಯಲ್ಲಿ ಎತ್ತನ ಇವ್ರ ತಟ್ಟೆಯಲ್ಲಿ ಎತ್ತನ ಬಿದ್ದಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡ್ತಾ ಇದ್ದೀವಿ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ಗದ್ದಲ ಆಗ್ತಾ ಇದೆ ಅಂತ. ನಾಗೇಂದ್ರ ಬಂದಿದ್ದೇ ತಡ ಮತ್ತು ಅವರ ರಾಜೀನಾಮೆಗೆ ಒತ್ತಾಯಗಳು ಕೇಳಿಬಂದು, ಇದಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಬೈರೇಗೌಡರು ಕೂಡ ಜೋರಾಗಿ ಮಾತಾಡ್ತಾ ಇದ್ರು. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳಲ್ಲಿ ರಾಜ್ಯದ ಸಮಸ್ಯೆ ಮತ್ತು ಸರ್ಕಾರದ ವೈಫಲ್ಯಗಳ ವಿರುದ್ಧವಾಗಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಬದಲಿಗೆ ಕಳೆದ 4 ದಿನಗಳಿಂದ ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆಗೆ ಈಗಾಗಲೇ ದೊಡ್ಡ ಮಟ್ಟಿಗೆ ಈಗಾಗಲೇ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಈಗಾಗಲೇ ಸಂಘರ್ಷ ಕೂಡ ಎದುರಾಗಿದೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಸದನದಲ್ಲಿ ಕಳೆದ 4 ದಿನಗಳಿಂದ ಹೋರಾಟವನ್ನು ಕೂಡ ಮುಂದುವರಿಸ್ತಾ ಇದೆ. ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದಿರುವಂಥ ವಿಪಕ್ಷಗಳು ಈಗಾಗಲೇ ಸರ್ಕಾರದ ವಿರುದ್ಧ ಈಗಾಗಲೇ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾವೆ. ಅದಕ್ಕೆ ಈಗಾಗಲೇ ಆ ಸರ್ಕಾರದ ಕಡೆಯಿಂದಲೂ ಕೂಡ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಅದರ ಬಗ್ಗೆ ಚರ್ಚೆ ಮಾಡಬೇಕು, ಬರದದ ಬಗ್ಗೆ ಚರ್ಚೆ ಮಾಡಬೇಕು. ಆದರೆ ವಿಪಕ್ಷಗಳು ರಾಜಕೀಯವನ್ನು ಮಾಡ್ತಾ ಇದೆ, ಅಧಿವೇಶನದ ಸಮಯವನ್ನು ಹಾಳು ಮಾಡ್ತಾ ಇದೆ ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ಕಳೆದ 4 ದಿನದಿಂದಲೂ ಕೂಡ ಈಗಾಗಲೇ ಕಲಾಪ ಏನು ನಡೀತಾ ಇದೆ, ಕಲಾಪದಲ್ಲಿ ಬರೀ ರಾಜೀನಾಮೆಯ ವಿಚಾರವೇ ಕೂಡ ಸದ್ದು ಮಾಡ್ತಾ ಇದೆ. ಕೇವಲ ವಿಧಾನಸಭೆ ಅಲ್ಲ, ವಿಧಾನ ಪರಿಷತ್ ಕಲಾಪದಲ್ಲೂ ಕೂಡ ಈ ರೀತಿಯಾಗಿ ರಾಜೀನಾಮೆಯ ವಿಚಾರಗಳು ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಮತ್ತೆ ವಿಪಕ್ಷಗಳು ಕೂಡ ನಾಗೇಂದ್ರ ರಾಜೀನಾಮೆ ಕೊಡುವವರಿಗೂ ಕೂಡ ಈಗಾಗಲೇ ನಾವು ಬಿಡೋದಿಲ್ಲ ಅಂತ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಇದರ ನಡುವೆ ಈಗಾಗಲೇ ವಿಧಾನಸಭೆಯಲ್ಲೂ ಕೂಡ ಪ್ರಶ್ನೋತ್ತರ ಕಲಾಪ ನಡೀತಾ ಇದೆ. ಆದರೆ ಈಗಾಗಲೇ ಸಾಕಷ್ಟು ಒಂದು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಬಿಜೆಪಿ ಜೆಡಿಎಸ್ ಅವರ ಹೋರಾಟವನ್ನು ಹಿಂತೆಗೆದುಕೊಳ್ತಾ ಇಲ್ಲ. ನಾವು ಧರಣಿಯನ್ನು ಮುಂದುವರಿಸ್ತೀವಿ ಅಂತೇಳಿ ನಾಳೆಯೂ ಕೂಡ ಈ ಧರಣಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾದಂಥ ಸದನದಲ್ಲಿ ಈಗಾಗಲೇ ರಾಜೀನಾಮೆ ವಿಚಾರ ದೊಡ್ಡ ಮಟ್ಟಿಗೆ ಸದ್ದನ್ನು ಮಾಡ್ತಾ ಇದೆ. ವಿಪಕ್ಷಗಳ ಹೋರಾಟಕ್ಕೆ ಯಾವುದೇ ರೀತಿಯಾಗಿ ಆಡಳಿತ ಪಕ್ಷ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅವರ ನಿಲುವನ್ನು ಕೂಡ ಏನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ರೀತಿಯಾಗಿ ಅವರ ನಿಲುವನ್ನು ಕೂಡ ಮುಂದುವರಿಸ್ಕೊಂಡಿದ್ದಾರೆ. ಹಾಗಾಗಿ ಸದನದಲ್ಲಿ ಏನು ಚರ್ಚೆ ಆಗಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಈಗಾಗಲೇ ರಾಜೀನಾಮೆಯ ವಿಚಾರವೇ ದೊಡ್ಡ ಮಟ್ಟಿಗೆ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ, ಸದ್ದನ್ನು ಕೂಡ ಮಾಡ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ.